ಸತ್ಯದರ್ಶನದ ಕಾರ್ಯಕ್ರಮ ನಡೆಸಿಕೊಳ್ಳಲು ಪ್ರಖ್ಯಾತ ಏಳ್ತಿಮಾರ್ ಕೃಷ್ಣಪ್ಪ ಶಾನುಭೋಗ ಯಾನೆ ದಾಮೋದರ ಶಣೈ ಅವರಿಗೆ ಈಗಿನ ಕಾಲದಲ್ಲಿಯೂ ತಂದೆ ತಾಯಿ ಕುಟುಂಬ ದೈವ ದೇವರನ್ನು ನಂಬಿ ಜೀವನದಲ್ಲಿ ಸೋತಿರುವವರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ ಮಾರ್ಗದರ್ಶನ ಮಾಡಬೇಕೆಂದು ಅವರನ್ನು ಕೇಳಿಕೊಂಡಾಗ ಅದರಂತೆ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತ. ಇದಕ್ಕಾಗಿ ಈ ಚಾನೆಲ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಈ ಕಾರ್ಯಕ್ರಮದ ಮೂಲಕ ಚಾನೆಲ್ ನೋಡುವ ಸರಳ ಸಜ್ಜನಿಕೆಯಲ್ಲಿ ಸಮಾಜದಲ್ಲಿ ಬದುಕುತ್ತಿರುವವರಿಗೆ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಉತ್ತಮ ಜೀವನ ಸಫಲವಾಗಲು ಮಾರ್ಗದರ್ಶನ ನೀಡಲಾಗುವುದು. ಅವರ ನಂಬಿದ ಶಕ್ತಿಗಳಾದ ಹನುಮಂತ, ಮಹಾಕಾಳಿ ಹಾಗೂ ಕಲಿಯುಗದ ಪುರಾತನ ಕಾರಣಿಕ ದೈವ ಸತ್ಯದೇವತೆ ಕಲ್ಲುರ್ಟಿ ಪಾಷಾಣ ಮೂರ್ತಿಯನ್ನು ಎದುರಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತೇನೆ ಎಂದು ನಮ್ಮ ಮನವಿಯಂತೆ ಬಂದಿದ್ದಾರೆ. ನಮಸ್ಕಾರ. ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ಯಾರಿಗಾದರೂ ಕಷ್ಟವಿದ್ದಲ್ಲಿ ಹನುಮಂತನಿಗೆ ಬೊಂಡ ನೀಡಿದರೆ ಸರಿ ಹೋಗ್ತದೆ ಅಂತೇಳಿ ಯಾರು ಕೊಟ್ಟರು ಆಗ್ತದ? ನೋಡಿ, ಕಷ್ಟ ಉಂಟು ಅಂತೇಳಿ ಬೊಂಡ ಕೊಡುವುದು ದೇವರು ಏನು ನಿಮ್ಮ ರೀತಿಯ ಈ ನಮ್ಮ ಕೆಲಸ ಆಗಬೇಕು ಅಂತೇಳಿ ಲಂಚ ಕೊಟ್ಟ ರೀತಿಯಲ್ಲಿ ನೀವು ಕೇಳ್ತಾ ಇದ್ದೀರಿ. ಅದು ಸರಿಯಾದ ವಿಚಾರ ಅಲ್ಲ. ದೇವಸ್ಥಾನ ಮತ್ತೆ ಒಂದು ನಂಬಿಕೆ ಅದು ಎರಡು ಬೇರೆ. ದೇವಸ್ಥಾನ ಹೇಗಂತ ಹೇಳಿದ್ರೆ ಅದೊಂದು ನಿಮಗೆ ಅದು ಹೇಳುವಾಗ ನಾವು ಸರಿಯಾಗಿ ಹೇಳಬೇಕಾಗ್ತದೆ. ಕ್ವಶನ್ ನಿಮ್ದು ಸಣ್ಣದಿದ್ರು ಸಹ ಅದಕ್ಕೆ ಉತ್ತರ ನಾನು ಕೊಡುವಾಗ ಅದು ಸರಿಯಾದ ರೀತಿಯಲ್ಲಿ ಕೊಡಬೇಕಾಗ್ತದೆ. ನೋಡಿ, ದೇವಸ್ಥಾನ ಅಂತ ಹೇಳಿದ್ರೆ ಹೇಗಿರ್ತದೆ, ಅದಕ್ಕೊಂದು ಮೇಲೆ ಒಂದು ಕಲಶ ಅಥವಾ ಕೆಲವೊಂದು ದೇವಸ್ಥಾನದಲ್ಲಿ ಹೀಗೆ ಮಾಡಿರ್ತದೆ ಪಿರಮಿಡ್ ರೀತಿಯಲ್ಲಿ. ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗ್ತದೆ. ಆ ಎನರ್ಜಿ ಕ್ರಿಯೇಟ್ ಆದಾಗ ನೀವೊಂದು ಅಲ್ಲಿ ವಸ್ತುವನ್ನು ಅಲ್ಲಿ ಇಟ್ಟ ಕೂಡಲೇ ಆ ವಸ್ತುವಲ್ಲಿ ಒಳಗೋದ ಕೂಡಲೇ ಅಲ್ಲಿಯ ಎನರ್ಜಿಗಳು ಹೊರಗೆ ಬರ್ತದೆ. ನೋಡಿ, ಯಾವುದೇ ದೇವಸ್ಥಾನದಲ್ಲಿ ಹೊರಗೆ ಒಂದು ಮಹಾದ್ವಾರ, ಒಳಗೆ ಹೋಗ್ತಿದ್ದಾಗೆ ದ್ವಾರಗಳು ಸಣ್ಣದಾಗ್ತಾ ಹೋಗ್ತದೆ. ಯಾಕೆಂತ ಹೇಳಿದ್ರೆ ಮೇಲಿಂದ ಬರುವ ಅದೊಂದು ಸೈಂಟಿಫಿಕ್. ಅದು ಮೇಲೆ ಅದಕ್ಕೆ ಒಂದು ಮುಗುಳಿ ಅಥವಾ ಮಾಡು ಹೀಗೆ ಚೂಪಲ್ಲಿ ಇರ್ತದೆ. ದೇವರಲ್ಲಿ ಆ ದೇವರನ್ನಲ್ಲಿ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ ಇತ್ಯಾದಿ ಏನಾದರೂ ಒಂದು ಮಾಡುವಾಗ ಅಲ್ಲಿ ಒಂದು ಪ್ರಾರ್ಥನೆ ಅಥವಾ ದೃಢ ಸಂಕಲ್ಪ ಅಂತ ಇಟ್ಟಿರ್ತಾರೆ. ಇಲ್ಲಿ ಈ ರೀತಿಯಲ್ಲಿ ಜನರು ಸೇವೆ ಇತ್ಯಾದಿಗಳನ್ನು ಕೊಟ್ಟು ಇಂಥದ್ದು ನೀಗಬೇಕು ಅಂತೇಳಿ ಮೊದಲೇ ಒಂದು ಪ್ರೋಗ್ರಾಮ್ ಕೊಟ್ಟಿರ್ತಾರೆ. ಅದಕ್ಕೆ ಪ್ರೋಗ್ರಾಮ್ ಅಂತ ಹೇಳುದು. ಆ ಪ್ರೋಗ್ರಾಮಿಗೆ ಸರಿಯಾಗಿ ನೀವೀಗ ಒಂದು ಬೊಂಡ ಕೊಟ್ರಿ, ಅಷ್ಟು ಸುತ್ತು ತೆಗೆದ್ರಿ ಅಥವಾ ಪ್ರದಕ್ಷಿಣೆ ಏನೋ ಒಂದು ನಿಮ್ಮ ಮನಸ್ಸಲ್ಲಿ ಇದ್ದದ್ದು ಮಾಡಿದ್ರಿ, ಅದಕ್ಕೊಂದು ಅಲ್ಲಿಂದ ಒಂದು ಪಾಸಿಟಿವ್ ಎನರ್ಜಿ, ಧನಾತ್ಮಕ ಶಕ್ತಿ ನಿಮಗೆ ರಿಲೀಸ್ ಆಗ್ತದೆ. ಆಗ ಒಂದು ನಿಮಗೇನೋ ಒಂದು ಮೈ ಅದೆಲ್ಲ ಒಂದು ರೋಮಾಂಚನ, ಒಂದು ಶಕ್ತಿಯಾಗಿ ಬರ್ತದೆ. ಆದ್ರೆ ಹನುಮಂತನಿಗೆ ಬೊಂಡ ನೀಡಿದ ಕೂಡಲೇ ಎಲ್ಲವೂ ಹಾಗಾದ್ರೆ ಕೆಲವೊಂದು ರೀತಿಯಲ್ಲಿ ಇದ್ದಾರೆ, ಭಾರಿ ದೇವರನ್ನು ನಂಬ್ತಾರೆ. ಅನ್ಯಾಯ ಮಾಡುವವರು 80% ಜನರು ನಾಸ್ತಿಕರಲ್ಲ, ಆಸ್ತಿಕರೇ ಇರುವುದು. ಅವರು ಎಲ್ಲ ಮಾಡ್ತಾರೆ, ಆದ ಕಾರಣ ಅವರು ಮೇಲೆ ಹೋಗ್ತಾ ಇರ್ತಾರೆ. ಅದು ಸೈಂಟಿಫಿಕ್ ಆಗಿ ಮೇಲೆ ಹೋಗುದು. ಯಾಕಂತ ಹೇಳಿದ್ರೆ ಅವರು ಪ್ರತಿದಿನವೂ ದೇವಸ್ಥಾನಕ್ಕೆ ಹೋಗಿ ಏನಾದರೂ ಕೊಡುವ ವಾಡಿಕೆ ಮಾಡಿಕೊಂಡು ಅಲ್ಲಿಂದ ಒಂದು ಪಾಸಿಟಿವ್ ಎನರ್ಜಿ ತಗೊಂಡು ಬರ್ತಾ ಇರ್ತಾರೆ. ಆದ್ರೆ ಒಂದಲ್ಲ ಒಂದು ಸಮಯದಲ್ಲಿ ಯಾರಾದರೂ ಮಾಡಿದ ಒಂದು ಅನ್ಯಾಯದ ಶಾಪ ಇತ್ಯಾದಿ, ಅವನ ಒಂದು ಏನೋ ಒಂದು ಆ ಗ್ರಹಚಾರದ ಸಂಧಿ ಸಮಯ, ಆ ಪ್ರಕೃತಿಯಲ್ಲಿ ಆಗುವ ಶಕ್ತಿಗಳ ಏರುಪೇರು, ಇವನು ಮಾಡಿದ ಅನ್ಯಾಯಕ್ಕೆ ಬಂದ ಶಾಪ ಇತ್ಯಾದಿಗಳೆಲ್ಲ ಒಟ್ಟಾದಾಗ ಅವನಿಗೆ ಹೋಗದ ರೀತಿಯ ಒಂದು ಪ್ರತಿಬಂಧಕವೂ ಆಗ್ತದೆ. ಆ ಒಂದು ಧನಾತ್ಮಕ ಶಕ್ತಿ ಹೋದ್ರೂ ಕೂಡ ಅವನ ದೇಹದನ್ನು ಅಬ್ಸರ್ವ್ ಮಾಡೋದು ನಿಲ್ಲಿಸ್ತದೆ. ಯಾಕಂತ ಹೇಳಿದ್ರೆ ನೀವು ಬೇಕಾದ್ರೆ ಒಂದು ಹೇಗಂತ ಹೇಳಿದ್ರೆ ಪ್ರತಿದಿನ ದೇವಸ್ಥಾನ ಹೋಗುದು ಅಂತ ಹೇಳಿದ್ರೆ ಪ್ರತಿದಿನ ಮದ್ದು ತಕೊಂಡಾಗೆ. ಅದಕ್ಕೆ ನಮ್ಮ ಹಿರಿಯರು ಎಂತ ಮಾಡಿದ್ದಾರೆ, ಗ್ರಾಮ ದೇವರಿಗೆ ಇತ್ಯಾದಿ ಕೆಲವೊಂದು ದೇವರಿಗೆ ಕೆಲವೊಂದು ದೇವಸ್ಥಾನಕ್ಕೆ, ಸೀಮೆ ದೇವಸ್ಥಾನಕ್ಕೆ ಜಾತ್ರೆಗೆ ಒಮ್ಮೆ ಮಾತ್ರ ಹೋಗ್ತಾರೆ. ಅದೇ ಮನೆ ಹತ್ರ ಇರುವ ಒಂದು ಗ್ರಾಮದ ಪ್ರದೇಶದ ಇದಕ್ಕೆ ಆಗಾಗ ಭೇಟಿ ಕೊಡ್ತಾರೆ ದೇವಸ್ಥಾನಕ್ಕೆ. ಅದು ಯಾಕಂತ ಹೇಳಿದ್ರೆ ಅದು ಅಲ್ಲೇ ಅದರ ಶಕ್ತಿಗಳು ಸಂಚಲನ ಆಗ್ತಾ ಇರ್ತದೆ. ಆ ಶಕ್ತಿಗಳನ್ನು ನಾವು ತಕೊಂಡಾಗೆ ನಮ್ಮ ರಕ್ಷಣೆ ಆಗ್ತದೆ. ಅದೇ ರೀತಿ ಇದೊಂದು ರೀತಿಯ ಮದ್ದಿನಾಗೆ ದೇವಸ್ಥಾನ ಹೋಗುವುದು ಯಾವುದೇ ಒಂದು. ಆದ್ರೆ ನಾವೊಂದು ಅಥವಾ ಜೋಯಿಸರು ಒಂದು ಪರಿಹಾರ ಅಂತ ಸೂಚಿಸ್ತಾರೆ. ಅದಕ್ಕೆ ಅಷ್ಟೇ ಒಂದು ಶಕ್ತಿ ಬರ್ತದೆ. ಅವನ ಒಂದು ನಂಬಿಕೆಗೆ ಅದು ಇದು ಮಾಡುವುದಿಲ್ಲ. ಆದರೆ ಮಾಡಿದ ಆ ಒಂದು ಅವರು ಕೊಟ್ಟ ಸಲಹೆ ಸೂಚನೆ 100ಕ್ಕೆ 100 ಸರಿಯಾಗಿ ಬರ್ತದೆ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಮಾಡುವ ಕರ್ಮ, ನಂಬಿಕೆ ಇತ್ಯಾದಿಗಳ ಮೇಲೆ ಇದಾಗಿರ್ತದೆ. ಆದ ಕಾರಣ ದೇವರಿಗೆ ಏನಾದರೂ ಕೊಟ್ಟ ಕೂಡಲೇ ಇದಾಗುವುದು ಅದು
ಕ್ಷಣಿಕ. ನಿಮಗೆ ಶಾಶ್ವತವಾದ ಇದಾಗಬೇಕಿದ್ರೆ ನಾನು ಇದೇ ಹೇಳುವುದು ಪದೇ ಪದೇ, ಸತ್ಯ ಧರ್ಮ ತಪ ದಾನ. ಸತ್ಯದಲ್ಲಿ ಇರಬೇಕು. ದಾನ ಯಾಕೆ ಅಂತ ಹೇಳಿದ್ರೆ, ಕೆಲವೊಂದು ಸಂದರ್ಭದಲ್ಲಿ ಈಗ ವ್ಯಾಪಾರ ಮಾಡುವವ ಒಂದು ಸುಳ್ಳು ಹೇಳಲೇಬೇಕಾಗ್ತದೆ, ನನ್ನ ಮಾಲು ಒಳ್ಳೇದುಂಟು ಅಂತೇಳಿ. ಒಂದು ಏನೋ ಒಂದು ಸಣ್ಣ ಸಣ್ಣ ಸುಳ್ಳಿನ ಏನೋ ಒಂದು ಕಂತೆಗಳು ನಮ್ಮಲ್ಲಿ ಜಾಸ್ತಿ ಆಗ್ತದೆ. ಒಂದು ದಾನ ಅಂತೇಳಿ ಒಂದು ಮಾಡಿದ್ರೆ ಅದು ಹೀಗೆ ಹೋಗಿ ಒಂದು ಅಚಾನಕ್ಕಾಗಿ ಹೋದ್ರೆ ಅದು ಬೇಜಾರಾಗ್ತದೆ. ಅದ್ರ ಬದಲು ಹೀಗೆ ಖುಷಿ ಇದ್ದು ಯಾರಿಗಾದ್ರೂ ಕೊಟ್ಟರೆ ನಮ್ಗೆ ಯಾವ ಬೇಜಾರು, ಆ ಹೋಗುವಂಥದ್ದು ಹೋಗ್ಲಿ, ನಮ್ಮಿಂದ ಏನಾದರೂ ಅನ್ಯಾಯ ಮಾಡಿ ಸಂಪಾದಿಸಿದದ್ದು ಹೋಗ್ಲಿ ಅಂತೇಳಿ ಒಂದು ದಾನ ಅಂತೇಳಿ ಇರುದು. ಅದು ಮಾತ್ರ ಅಲ್ಲ, ಯಾಕಂತ ಹೇಳಿದ್ರೆ ಒಳಗೆ ಶೇಖರಣೆ ಆದಷ್ಟು ಅದು ಮನುಷ್ಯ ಉಬ್ಬಿಕೊಂಡು ಬಂದ ರೀತಿ ಆಗ್ತದೆ. ಅವನಿಗೆ ಎಷ್ಟು ಬರ್ತದೆ ಅದು ಹೊರಗೆ ಹೋಗ್ಬೇಕು, ಸ್ವಲ್ಪ ಆದ್ರೂ ಅದರಿಂದ ಒಂದು ಸಮಾಜಕ್ಕೆ ಸಿಗಬೇಕು. ಹಾಗೆ ಅದೇ ರೀತಿಯಲ್ಲಿ ನಾನು ಇದರ ಕೊಡುವಂಥದ್ದು ಅಷ್ಟೇ. ಹನುಮಂತ ದೇವರಿಂದ ಏನೆಲ್ಲ ಸಾಧ್ಯವಿದೆ? ಹನುಮಂತ ದೇವರಿಂದ ಏನಿಲ್ಲ ಸಾಧ್ಯವಿದೆ ಅಂತ ಹೇಳಿದ್ರೆ, ಈಗ ಕಲಿಯುಗದಲ್ಲಿ ಅವರ ಶಕ್ತಿ, ಅವರಿಗೆ ಅಗಾಧವಾದ ಶಕ್ತಿ, ಆ ಶಕ್ತಿಯನ್ನು ಅವರು ಉಪಯೋಗ ಮಾಡುವುದಿಲ್ಲ. ದ್ವಾಪರ ಯುಗದಲ್ಲಿ ಕೂಡ ನೀವು ನೋಡಿ, ಕೃಷ್ಣ ಅರ್ಜುನನ ಮೂಲಕ ಇದು ಕರ್ಣನನ್ನು ಭೀಷ್ಮರನ್ನೆಲ್ಲ ಎದುರಿಸುವಾಗ ಭಾರಿ ಒಂದು ನಮಗೆ ಸಮಸ್ಯೆಗಳು ಇತ್ಯಾದಿಗಳು ಎದುರಾಗ್ತದೆ. ಘಟಾನುಘಟಿ ಮಹಾರಥಿಗಳೆಲ್ಲವರು. ಆದ ಕಾರಣ ಹನುಮಂತನನ್ನು ನಾವು ನಮ್ಮ ವಿಜಯ ಪತಾಕೆ ಮೇಲೆ ಇಡಬೇಕು. ಅದೇ ರೀತಿ ದುರಿತ ನಿವಾರಿಣಿ, ಅವಳ ಸಹಾಯ ಬೇಕು ಎಂದು ನಿರ್ದೇಶನ ಮಾಡಿದಾಗ ಮೊದಲಿಗೆ ಹನುಮಂತನ ಸಹಾಯವನ್ನು ಕೃಷ್ಣ ಬೇಡಿದ. ಯಾಕೆಂತ ಹೇಳಿದ್ರೆ, ಕೃಷ್ಣದೇವರು ಆ ಕಾಲಕ್ಕೆ ಸರಿಯಾಗಿ ಸತ್ಯಗಳು ಕಮ್ಮಿ ಆದರೂ ಕೃಷ್ಣದೇವರು ಸತ್ಯವನ್ನು ಮರೆಮಾಚಿದ್ದಾರೆ ಹೊರತು ಸುಳ್ಳನ್ನು ಎಲ್ಲಿಯೂ ಭಗವಂತ ಹೇಳಲಿಲ್ಲ. ಅದೇ ರೀತಿ ಕೃಷ್ಣನ ಪ್ರಾರ್ಥನೆಯಂತೆ ಹನುಮಂತ ದೇವರು ಆ ರಥದ ಮೇಲಿನ ಧ್ವಜದಲ್ಲಿ ಕೂತ್ಕೊಂಡು ಇದ್ರು. ಭೀಷ್ಮನ ಅವರ ಯುದ್ಧದ ನಂತರ ಕರ್ಣನ ಒಟ್ಟಿಗೆ ಅರ್ಜುನನ ಯುದ್ಧ ಆಗ್ತಾ ಇರುವಾಗ ಕರ್ಣನ ಬಾಣದ ಎಂತ ಹೇಳೋದು, ಶಕ್ತಿಗಳು ಬರುವಾಗ, ಅಂದ್ರೆ ಅದು ಬಾಣಗಳು ಬರುವಾಗ ಅದಕ್ಕೊಂದು ಶಕ್ತಿ, ಗಾಳಿ ಪ್ರಭಾವಗಳು ಬರುವಾಗ ಕೃಷ್ಣನತ್ತ 2-3 ಹೆಜ್ಜೆ ಮುಂದೋದಾಗೆ ಆಗ್ತಾಯಿತ್ತು. ಅರ್ಜುನನ 10 ಹೆಜ್ಜೆ ಹಿಂದೋದಾಗೆ ಆಗ್ತಾಯಿತ್ತು. ಅದು ಒಂದು. ಎರಡನೇದು, ಅರ್ಜುನನಿಗೆ ನೋವಾಗ್ಲಿಕ್ಕೆ ಬೇಕಾಗಿ ಕೃಷ್ಣನಿಗೆ ಕರ್ಣ ಒಂದು ಬಾಣ ಬಿಟ್ಟ, ಒಂದು ಕೈಗೆ ತಾಗಿತು, ಹೆಗಲಿಗೆ ತಾಗಿತು. ಹಾಗೆ 3ನೇ ಬಾಣ ಬಿಟ್ಟಾಗ ಅಲ್ಲಿ ಮೇಲೆ ಕೂತ ಹನುಮಂತ ದೇವರಿಗೆ, ರಾಮದೇವರಿಗೆ ಇವ ಬಾಣ ಬಿಡ್ತಾ ಇದ್ದಾನೆ ಅಂದ್ರೆ ಹೇಳಿ ಅವರು ಕೃಷ್ಣ ಕೃಷ್ಣ ಅಂತ ಹೇಳುದಿಲ್ಲ, ರಾಮ ರಾಮ, ನಾನೇ ರಾಮ ಅಂತೇಳಿ ಕೃಷ್ಣ ತೋರಿಸಿದ ನಂತರವೇ ಹನುಮಂತ ದ್ವಾಪರ ಯೋಗದ ಇದಕ್ಕೆ ಬಂದ. ಆಗ ಹನುಮಂತ ದೇವರು ಅವರ ಉಗ್ರ ರೂಪದಲ್ಲಿ ಪ್ರಕಟ ಆಗಿ ಕರ್ಣನನ್ನು ವಧೆ ಮಾಡಲಿಕ್ಕೆ ಹೋದಾಗ ಕೃಷ್ಣ ತಡೆದ. ನಿನ್ನ ಲೀಲೆ ಮಾಡುವ ಸಮಯ ಅಲ್ಲ ಇದು ನನ್ನ ಕಾಲ, ಅರ್ಜುನನಿಂದ ಇದು ಸಮಾಪ್ತಿ ಆಗಬೇಕು ಉಂಟು, ನೀನು ರಕ್ಷಣೆಗಾಗಿ ಕೂತ್ಕೋ, ರಥದಲ್ಲಿ ರಕ್ಷೆ ಆಗಿಕೊಂಡಿರು, ಯಾವುದೇ ಆಪತ್ತಿಗೆ ನೀನು ಎದುರು ನಿಲ್ಲು ಅಂತೇಳಿ ಕೃಷ್ಣ ಹೇಳಿದ ನಂತರ ಹನುಮಂತ ದೇವರು ಶಾಂತವಾಗಿ ಹೋದ್ರು. ಅದೇ ರೀತಿ ಅರ್ಜುನನಿಗೆ ತಾನೇ ಈ ಯುದ್ಧವನ್ನು ಮುಗಿಸಿದ್ದು, ಇದು ಎಲ್ಲ ನನ್ನದೇ ಇದು ಎಂಬ ಅಹಂಕಾರ ಪದೇ ಪದೇ ಬರುವಾಗ, ಮೊದಲ ಯುದ್ಧ ನಿಂತ ಕೂಡಲೇ ಬಂದ ಅಹಂಕಾರಕ್ಕೆ ಕೃಷ್ಣನಿಗೆ ಏನೋ ಹೇಳಿದಕ್ಕೆ ಕೃಷ್ಣ ಒಂದು ಕಡೆ ಹೋಗಿ ರಥವನ್ನು ನಿಲ್ಲಿಸಿ ನೀನೀಗ ಇಳಿ ಅಂತ ಹೇಳಿದ ಸಂದರ್ಭದಲ್ಲಿ ಇನ್ನು ಹನುಮಂತ ದೇವರನ್ನು ಸ್ಮರಿಸು ಅಂತ ಹೇಳಿದ ಕೂಡಲೇ ಹನುಮಂತ ದೇವರು ಆ ರಥದಲ್ಲಿ ಮಾಯೆಯ ರೂಪದಲ್ಲಿ ಆ ರಥದೊಂದಿಗೆ ಮೇಲೆ ಪತಾಕೆಯಲ್ಲಿ ಇರುವವರು ಪ್ರಕಟ ಆದ್ರು. ಹನುಮಂತ ದೇವರು ಪ್ರಕಟ ಆದ ಮರುಕ್ಷಣದಲ್ಲಿ ಆ ರಥ ಸ್ಫೋಟವಾಗಿ ಹೋಯಿತು. ಆಗ ಕೃಷ್ಣ ಹೇಳಿದಂತೆ, ನೋಡು, ಹನುಮಂತ ದೇವರು ಇದ್ದ ಕಾರಣ ನಿನಗೆ ರಕ್ಷೆ ಇದ್ದದ್ದು, ಮತ್ತೆ ನಿನಗೆ ದುರ್ಗೆಯ ರಕ್ಷೆ. ಹನುಮಂತ ದೇವರು ಚಾರೋ ಯುಗ ಪ್ರತಾಪ ತುಮಾರ, ನನ್ನ ಯುಗದಲ್ಲಿಯೂ ಬಂದದ್ದು ಹನುಮಂತನೇ. ಹನುಮಂತನ ಅನುಗ್ರಹ ರಕ್ಷೆ ಇಲ್ಲದೆ ನಿನಗೆ ಈ ರಕ್ಷೆ ಇರ್ತಿರ್ಲಿಲ್ಲ ಅಂತೇಳಿ ಹೇಳಿದ್ರು. ಇನ್ನೊಂದು ನಿಮಗೆ ಅಂತ ಹೇಳಿದ್ರೆ,
ಒಂದು ಕಥೆಯಲ್ಲಿ ಒಂದು ಪುರಾಣದಲ್ಲಿ ಬರ್ತದೆ. ಹೇಗೆ ಅಂತ ಹೇಳಿದ್ರೆ, ಹನುಮಂತ ಆಗಾಗ ಈ ಭರತಖಂಡ ಭೂಮಿಯನ್ನು ಸುತ್ತಾಡುವಂತ ಒಂದು ಇದು ಎಲ್ಲ ಯುಗದಲ್ಲಿ ಅವರು ಸುತ್ತಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಅವರು ಹೀಗೆ ಅವರ ವಾಯುಮಾರ್ಗದಲ್ಲಿ ಹೋಗ್ತಾ ಇರುವಾಗ ಮಹಾಕಾಳಿ ಅವಳ ಮಾಯೆಯಿಂದ ಹನುಮಂತನಿಗೆ ಅಡ್ಡ ಮಾಡ್ತಾನೆ. ಹನುಮಂತ ತಿರುಗಿ 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 ಬರ್ತಾನೆ. ಹನುಮಂತ ಯಾವುದು ಸಹ ಎಲ್ಲ ಗೊತ್ತಿದ್ರು ಗೊತ್ತಿಲ್ಲದ ರೀತಿಯಲ್ಲಿ ಶರಣಾಗತಿಯಲ್ಲಿರುವಂಥ ರಾಮ್ 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 ಅಷ್ಟೇ ಇದರಲ್ಲಿರುವಂಥದ್ದು. ಅಪಾಯಕ್ಕೆ ರಕ್ಷಣೆಗೆ ಮಾತ್ರ ಅವರು ಬರುವಂಥದ್ದು ಅವರ ಕೆಲಸ. ಅದೇ ರೀತಿ ಅವರು ಸುತ್ತಾಡಿ ಸುತ್ತಾಡಿ ಇದೇನು ನಾನು ಸುತ್ತಿದ್ದಲ್ಲೇ ಸುತ್ತುತ್ತಾ ಇದ್ದೇನೆ, ರಾಮ ರಾಮ ಅಂತ ಹೇಳುವಾಗ ಅವರಿಗೆ ಗೊತ್ತೇ ಆಗಲಿಲ್ಲ, ಅವರಲ್ಲೇ ಸುತ್ತಾಡ್ತಾ ಇದ್ದಾರೆ ಮಾಯೆಯಲ್ಲಿ. ಕಣ್ಣು ಮುಚ್ಚಿ ಆ ಅಂತರಿಕ್ಷಕ್ಕೆ ಹೋಗಿ ಮೇಲಿಂದ ಹೀಗೆ ನೋಡುವಾಗ ಮಹಾಕಾಳಿ ಅಡ್ಡ ನಿಂತಿದ್ದಾಳೆ, ಹೋಗಲು ಸಂಚಾರ ಮಾಡಲು ಬಿಡ್ತಾ ಇಲ್ಲ. ಕೂಡಲೇ ಕೆಳಗೆ ಬಂದು ಸಣ್ಣ ರೂಪ ಧಾರಣೆ ಮಾಡಿ, ತಾಯಿ ನಿನಗೆ ನಮಸ್ಕಾರ, ನೀನು ನನ್ನ ಅಡ್ಡಿಪಡಿಸಲು ಕಾರಣ ಏನಂತ ತಿಳಿಸಿದಾಗ ಮಹಾಕಾಳಿ ಹೇಳಿದ್ಲಂತೆ, ಭಾರಿ ನಿನ್ನ ರಾಮನ ಯುದ್ಧದ ಸಂದರ್ಭದಲ್ಲಿ ಭಾರಿ ನಿನ್ನ ಉಗ್ರ ರೂಪ ಎಲ್ಲ ತೋರಿಸಿಕೊಂಡು ನೀನು ಇದು ಮಾಡಿದ್ಯಂತೆ, ನಿನ್ನ ಉಗ್ರ ಭಾರಿ ಉಗ್ರವ ನಿಂದು, ನನಗೆ ನಿನ್ನ ಉಗ್ರ ರೂಪ ನೋಡಬೇಕು ಅಂತೇಳಿ. ಮತ್ತೆ ಪುನಃ ಶರಣಾಗತಿಯಲ್ಲಿ ಅವರು ಉತ್ತರ ಕೊಡ್ತಾರೆ, ತಾಯಿ ನಿನ್ನ ಎದುರಿಗೆ ನನ್ನದೆಂಥ ಉಗ್ರ ರೂಪ ಉಂಟು. ಇಲ್ಲ ತಾಯಿ, 2ನೇ ಬಾರಿಯು 3ನೇ ಬಾರಿ ಈ ಹನುಮಂತ ದೇವರಲ್ಲಿ ಒಂದುಂಟು, ಯಾವುದೇ ಒಂದು ಇದನ್ನು 3 ಬಾರಿ ಅವರಲ್ಲಿ ಕ್ಷಮೆ ದಯೆ ಇತ್ಯಾದಿಗಳೆಲ್ಲ ಸಿಗ್ಬೋದು, 4ನೇ ಸರ್ತಿ ಅವರು ಕೇಳುವುದಿಲ್ಲ ಯಾವುದೇ ರೀತಿಯಲ್ಲಿ, ಮತ್ತೆ ರಾಮ ಬಂದು ನಿಲ್ಲಿಸ್ಬೇಕಷ್ಟೇ. ಅದೇ ರೀತಿಯಲ್ಲಿ ಮಹಾಕಾಳಿಗೆ ಎಷ್ಟು ಹೇಳಿದ್ರು ತಾಯಿ ಒಪ್ಪಲಿಲ್ಲ. ಆಯಿತು ತಾಯಿ, ನನ್ನ ಉಗ್ರ ರೂಪವನ್ನು ನೀನು ನೋಡು ಅಂತೇಳಿ ಅವರು ತಾಯಿಯ ಎದುರು ಇಷ್ಟೇ ಸಣ್ಣ ಮಗುವಾಗಿದ್ದ ಹನುಮಂತ ಸೀದಾ ಹಿಂದುಗಡೆ ವಾಯು ಮಾರ್ಗದಲ್ಲಿ ಹೋಗಿ ನಿಂತ. ತಾಯಿಗೆ ಸಾಸಿವೆ ಕಾಣನಷ್ಟು ಹನುಮಂತ ದೇವರು ಕಾಣಲಿಕ್ಕೆ ಶುರುವಾದರು. ಅದರ ನಂತರ ಅವರ ಉಗ್ರ ರೂಪ, ಅವರ ಎತ್ತರ ಎಷ್ಟು ಬೆಳೆಯಿತಂತ ಹೇಳಿದರೆ ಆ ತಾಯಿ ಮಗುವಿನ ಆಕಾರಕ್ಕೆ ನಿಂತಾಗಿ ಕಾಣ್ತಾ ಇತ್ತು. ಅಷ್ಟು ಭೂಮಿಯಲ್ಲಿ ಏನೋ ಒಂದು ಅಷ್ಟು ದೊಡ್ಡ ಪರ್ವತಗಳಿಲ್ಲ, ಅಷ್ಟು ದೊಡ್ಡ ಅವರು ರೂಪವನ್ನು ತಾಳಿದ್ರು. ಯಾಕಂತ ಹೇಳಿದರೆ ಅವರು ವಾಯುಸ್ವರೂಪಿ, ವಾಯುವನ್ನು ಅವರು ಸೇವನೆ ಮಾಡಿ ಅವರ ಶಕ್ತಿ ಅದು ಇದು ಇತ್ಯಾದಿಗಳನ್ನು ದೊಡ್ಡದು ಮಾಡಿಕೊಂಡು ಹೋಗುವಂಥದ್ದು. ಅವರಿಗೆ ಇರುವ ಎಲ್ಲ ದೇವರು ಲಕ್ಷ್ಮಿ, ಮಹಾಕಾಳಿ, ಪಾರ್ವತಿ ಇತ್ಯಾದಿ ಎಲ್ಲ ದೇವರ ಆಶೀರ್ವಾದ ಇರುವುದು ಕೇವಲ ಒಂದೇ ಭಗವಂತನಿಗೆ, ಹನುಮಂತ ರುದ್ರರೂಪಿ, ರುದ್ರಾವತಾರ, ಈಶ್ವರನ ಅವತಾರ. ಹಾಗೆ ಆ ಮಹಾಕಾಳಿ ಹನುಮಂತನನ್ನು ದಿಟ್ಟಿಸಿ ನೋಡಿದಾಗ ಹನುಮಂತನ ಆ ಹಲ್ಲು ವಿಕಾರ ಎಲ್ಲ ಖಂಡಿತು. ಪಂಚಮುಖಿ ಆಂಜನೇಯನಾಗಿ ದರ್ಶನ ಕೊಟ್ಟ ಆ ಉಗ್ರ ರೂಪವನ್ನು ನೋಡಲಿಕ್ಕೆ ಮಹಾಕಾಳಿಗೆ ಸಾಧ್ಯವಾಗದೆ, ಅವಳು ಜಗನ್ಮಾತೆ, ಅವಳಲ್ಲಿ ಭೂತ ಪ್ರೇತ ಪಿಶಾಚಿ ಯಾವುದೇ ಉಗ್ರ ರೂಪದ ಯಾವುದೇ ರುದ್ರ ರೂಪದ ಎಲ್ಲ ರೀತಿಯ ಶಕ್ತಿಗಳು ಅವಳ ನಿರ್ದೇಶನದಲ್ಲಿ ಇರುವಂಥದ್ದು. ಈಶ್ವರ ಕೇವಲ ಅವನು ಅದಕ್ಕೆ ಅಧಿಪತಿ ಅಲ್ಲದೆ ಅವರನ್ನು ಕಂಟ್ರೋಲ್ ಮಾಡೋದು, ಅವರಿಗೆ ಅಧಿಕಾರ ಕೊಡುವಂಥದ್ದು ಈ ಮಹಾಕಾಳಿ. ಅಂತ ಹನುಮಂತನ ರೂಪವನ್ನು ನೋಡಿ ಅವಳು ಓಡಿ ಹೋಗ್ತಾಳೆ. ಅದನ್ನು ಅವಳಿಗೆ ಗ್ರಹಿಸಲು ಆಗಲಿಲ್ಲ. ಹನುಮಂತ ಎಷ್ಟು ಅವಳು ಓಡಿದ್ಲು ಕೂಡ ಹನುಮಂತ ಕಾಣ್ತಾನೆ, ಹೀಗೆ ತಿರುಗಿ ತಿರುಗಿ ನೋಡಿ 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 ಅಂತೆ ಅವಳ ರುಂಡ ಕೆಳಗೆ ಬಿದ್ದು ಅವಳ ದೇಹ ಮಾತ್ರ ಓಡ್ತಾ ಇತ್ತಂತೆ. ಆ ರುಂಡ ಬಿದ್ದ ಒಂದು ದೇವಸ್ಥಾನ ಕೂಡ ಒಂದು ಕಡೆ ಉಂಟು. ಹಾಗೆ ಆ ಹನುಮಂತನ ಆ ರೂಪ ನೋಡಿದ ಒಂದು ದೇವಸ್ಥಾನ ಒಂದು ನಮ್ಮ ದೇಶದಲ್ಲಿ ಉಂಟು. ಅಷ್ಟು ಉಗ್ರ, ಅಷ್ಟೇ ಸಾತ್ವಿಕ. ನೋಡಿ, ನೀವು ಸಾತ್ವಿಕವಾದ ಒಬ್ಬ ಮನುಷ್ಯನಿಗೆ ನೀವು ಎಷ್ಟೇ ಉಪದ್ರ ಕೊಡಿ ಅವ ತಾಳ್ಮೇಲೆ ಇರ್ತಾನೆ. ಅದೇ ಅವನಿಗೆ ಒಂದು ಕೋಪ ಬಂತು ಅಂತ ಹೇಳಿದ್ರೆ ಅವನನ್ನು ಮತ್ತೆ ನೀವು ಸಮಾಧಾನ ಪಡಿಸಲಿಕ್ಕೆ ಭಾರಿ ಹರಸಾಹಸ ಪಡಬೇಕು. ಅದೇ ರೀತಿ ಹನುಮಂತನದು ಕಡ ಹಾಗೆ. ಹನುಮಂತನಿಂದ ಸಾಧ್ಯ ಇಲ್ಲ ಅಂತೇಳಿ ಯಾವುದಿಲ್ಲ. ನೀವು ತುಂಬ ಕಥೆಗಳುಂಟು. ಆ ಕಥೆಗಳನ್ನು ನೀವು ಸುಂದರಕಾಂಡ್ಯ, ಕೆಲವು ಹನುಮಂತನ ರಾಮಾಯಣದಲ್ಲಿ ಬರುವ ಕಥೆಗಳನ್ನು ನೋಡಿ. ವಾಲಿಯನ್ನು ಹನುಮಂತ ದೇವರು ಬೇಡ ನಾನು ನನ್ನಷ್ಟಕ್ಕೆ ಇರುತ್ತೇನೆ, ಶರಣಾಗತಿ ತಪಸ್ಸಿನಲ್ಲಿರುವಾಗಲೂ ಹನುಮಂತನನ್ನು ಛೇಡಿಸಿ ಒಂದು ಹನುಮಂತನಿಗೆ ಉಗ್ರ ಆಗುವ ಹಾಗೆ ಮಾಡಿ ಹನುಮಂತನಲ್ಲಿ ಯುದ್ಧ ಮಾಡಿ ಏನಾಯಿತು ಎಲ್ಲ ಕಥೆಗಳಲ್ಲಿ ಬರ್ತದೆ. ಅದೇ ರೀತಿ ಹನುಮಂತನಿಂದ ಸಾಧ್ಯ ಇಲ್ಲ ಎಂಬುದು ಯಾವುದೂ ಇಲ್ಲ ಅಂತೇಳಿ ತಿಳಿಸ್ತೇನೆ. ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಎಲ್ಲಿದ್ರಿ? ಹಿಂದಿನ ಜನ್ಮದಲ್ಲಿ ನಾನು
ಇಲ್ಲೇ ನಮ್ಮ ಪುತ್ತೂರಿಂದ ಒಂದು 23 ಕಿಲೋಮೀಟ್ರ್ ಇಂದ 18-20 ಕಿಲೋಮೀಟ್ರ್, ಅದೇ ಕಲ್ಲಡ್ಕ. ನಮ್ಮ ಒಂದು ನಾನು ಹಿಂದಿನ ನಿಮ್ಮ ಪ್ರಶ್ನೆಗೆ ಉತ್ತರ ತಿಳಿಸಿದಂತೆ ಬ್ರಹ್ಮರಕೊಟ್ಲುವಿನಿಂದ ತಿಳಿಸಿದ್ದೇನಾ ಇಲ್ವಾ, ಆದರೂ ಅಲ್ಲಿಂದ ಬ್ರಹ್ಮರಕೊಟ್ಲುವಿನಿಂದ ನಮ್ಮದು ಅನಂತಾಡಿ ಇತ್ಯಾದಿವರೆಗೆ ನಮ್ಮ ಜಾಗೆಗಳಿತ್ತು. ಅಲ್ಲಿ ನನ್ನ ಜನನವಾಗಿತ್ತು. ಅದಕ್ಕೆ ಪುರಾವೆ ಅಂತ ಹೇಳಿದರೆ, ನನಗೆ ನಾನು ಸಿದ್ಧಿಪುರುಷ ಅಂತೇಳಿ ಗೊತ್ತಾದ ಮೇಲೆ ಏನು ನಾನು ಮಾಡಬೇಕಂತ ಇದ್ದೀನಿ, ಆ ಜಪ ತಪ ಇತ್ಯಾದಿಗಳನ್ನು ಮಾಡ್ತಾ ಇರುವಾಗ ನಾನು ಬೇರೆ ಒಂದು ಸಂದರ್ಶನ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಸೂಕ್ತವಾಗಿ ತಿಳಿಸಿದ್ದೇನೆ, ಸುದ್ದಿ ಬಿಡುಗಡೆಯವರದ್ದು ಸುದ್ದಿ ಸಂದರ್ಶನದಲ್ಲಿ. ಅಲ್ಲಿ ನಾನು ಆ ಸಮಯದಲ್ಲಿ ಇದ್ದೆ ಅಂತ ಹೇಳಿ ಅಷ್ಟೆಲ್ಲ ಜಾಗೆ ಇತ್ತು ಅಂತ ಹೇಳಲಿಕ್ಕೆ, ನಮ್ಮ ಈಗ ಇರುವ ತರವಾಡು ಇರುವುದು ಒಂದು ಸಣ್ಣ ಜಾಗೆಯಲ್ಲಿ ಉಳಿದುಕೊಂಡಿದೆ. ಆ ತರವಾಡಿಗೆ ಹೆಸರೇ ಏಳ್ತಿಮಾರು ಅಂತೇಳಿ. 7 ಮಾರು, 1 ಮಾರು 100 ಎಕರೆ, 7 ಮಾರು 700 ಎಕರೆ ಅಂತೇಳಿ ನನ್ನ ಆ ಕೊನೆಯ ಜನ್ಮದ ನಂತರ ಉಳಿದದ್ದು ಅಷ್ಟು ಮಾತ್ರ. ಅದಕ್ಕಿಂತಲೂ ಹಿಂದಿನ ಜನ್ಮ ಒಂದು 700-800 ವರ್ಷದ ಮೊದಲು ನಾನು ಖರೀದಿ ಮಾಡಿದ ರಾಜರ ಬಂಗಾರಸರಿಂದ ಅವರಿಗೆ ಸಹಾಯ ಮಾಡಿ ಅವರಿಗೆ ಚಿನ್ನದ ನಾಣ್ಯಗಳನ್ನು ಕೊಟ್ಟು ಖರೀದಿ ಮಾಡಿದಂಥ ಒಂದು ಜಾಗೆ ಅಂತ ಹೇಳಿದರೆ ಬ್ರಹ್ಮರಕೊಟ್ಲುವಿನಿಂದ ಅನಂತಾಡಿವರೆಗೆ. ಅಷ್ಟು ಅನಂತಾಡಿಯ ಹಿಂದಿನ ಗಡೆಯಲ್ಲಿರುವ ಸುಳ್ಳಮಲೆಯಲ್ಲಿ ನನ್ನ ಸಮಾಧಿ ಉಂಟು. ಅದು ನನಗೆ ಒಂದು ಜಪತಪಗಳು ಮಾಡುವಾಗ ಅಲ್ಲಿ ಒಂದು ನಾನು ಹಿಂದಿನ ಸಂದರ್ಶನ, ಈ ಸತ್ಯದರ್ಶನ ಕಾರ್ಯಕ್ರಮ ಅಲ್ಲ ಬೇರೆ ಕಾರ್ಯಕ್ರಮದಲ್ಲಿ ಹೇಳಿದ ರೀತಿಯಲ್ಲಿ ನನಗೆ ಸುಳ್ಳಮಲೆಯಲ್ಲಿರುವ ವನದುರ್ಗೆ ಕಂಡಳು. ಆ ವನದುರ್ಗೆಯಲ್ಲಿ ನನ್ನ ಸಮಾಧಿ ಉಂಟು ಅಂತೇಳಿ ಆ ವನದುರ್ಗೆ ತಿಳಿಸಿ, ವನದುರ್ಗೆ ಎದುರಿಗೆ ಸಮಾಧಿ ಉಂಟು ಅಂತೇಳಿ ತಿಳಿಸಿದಾಗ ನಾನು ಅಲ್ಲಿ ಹೋದೆ. ಅದರ ನಂತರ ನಾನು ಎಲ್ಲ ಅಲ್ಲಿ ಕೆಲವೊಂದು ಆ ಪೂಜೆ ಪುನಸ್ಕಾರ ಮಾಡಿ ಪುನಃ ಅದರ ನಂತರ ಜಪತಪ ಮಾಡ್ತಾ ಇದ್ದಾಗೆ ನನಗೆ ತಿಳಿಬೇಕಂತ ಇರಲಿಲ್ಲ, ಆದರೆ ನನ್ನ ಇದು ತಿಳಿಸಬೇಕು ಅಂತೇಳಿ ಎಲ್ಲ ಶಕ್ತಿಗಳು ತಿಳಿಸ್ತಾ ನಿನ್ನ ಶಕ್ತಿಗಳು ದೇವರು ನಿನ್ನ ದೇವಸ್ಥಾನಗಳು ಇಂತಿಂಥ ಜಾಗೆಯಲ್ಲಿ ಇದೆ ಅಂತೇಳಿ ತಿಳಿಸ್ತಾ ಬಂತು. ಇಷ್ಟು ನಾನು ಹೇಳಬಹುದು. ಸುಳ್ಳಮಲೆ ನನ್ನ ಇತ್ಯಾದಿ ಪರಿಸರಗಳು, ಅಲ್ಲಿ ಒಂದು 2-3 ನಮ್ಮ ಮನೆಗಳಿತ್ತು. ನಮ್ಮನ್ನು ಕೆಲವರು ನಂದಾವರದಲ್ಲಿದ್ದು, ನಂದಾವರ ಶೆಣೆ ಅದು ಈಗ ಕಟ್ಟಾಗಿ ಹೋಗಿದೆ. ಆ ನಮ್ಮ ಕುಟುಂಬ ಸೂತಕಂಠನವೂ ಆಗಿದೆ ಅಂತ ನಮ್ಮ ಇದರಲ್ಲಿ ಬರ್ತದೆ. ಅದೇ ರೀತಿಗಳು ನಾನು ಅಲ್ಲಿದ್ದೆ. ಸುಳ್ಳಮಲೆಯ ಆ ಎಷ್ಟು ಒಂದು 2-3 ಸಾವಿರ ಎಕರೆ ಚಿಲ್ಲರೆ ಅಷ್ಟು ಪ್ರದೇಶ ನನ್ನ ಇದು, ಅಲ್ಲಿ ಸಮಾಧಿ ಉಂಟು. ಅಲ್ಲಿ ಯಾರೂ ಹೋಗ್ಲಿಕ್ಕಾಗದೆ, ಅಲ್ಲಿ ಯಾವ ಶಕ್ತಿಗಳು ಇಲ್ಲ ಅಂತೇಳಿ ಇರುವಾಗ ನಾನು ಅಲ್ಲಿಯ ಪರಿಸರದವನೇ ಅಲ್ಲ, ನನ್ನ ತರವಾಡಿ ಇರುವುದರಿಂದ 3 ಕಿಲೋಮೀಟರ್ 4 ಕಿಲೋಮೀಟರ್ ಆಚೆಗಡೆ ಒಂದು ದೊಡ್ಡ ಎತ್ತರ ಪ್ರದೇಶ ಗುಡ್ಡೆಯಲ್ಲಿ ಉಂಟು. ಅಲ್ಲಿ ಇರುವುದವರಿಗೆ ಆ ಗೊತ್ತಿಲ್ಲದ ಆ ಸಮಾಧಿ ಶಕ್ತಿಯಲ್ಲಿರುವ ಆ ವನದುರ್ಗೆ ನನಗೆ ಕಂಡು, ನಾನು ಅಲ್ಲಿಯವರನ್ನೇ ಕೇಳಿದಾಗ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಅವರನ್ನೇ ಕರ್ಕೊಂಡು ಹೋಗಿ ಬರುವಾಗ ನನಗೆ ಸಿಗದೆ, ನಾನು ಹೋದ ಹನುಮಂತ ದೇವರು ತಿಳಿಸಿದ ದಾರಿಯಲ್ಲಿ, ಕರ್ಲುಟ್ಟಿ ತಿಳಿಸಿದ ದಾರಿಯಲ್ಲಿ ಹೋಗದೆ ಬೇರೆ ಒಬ್ಬರು ಹೇಳಿದ ದಾರಿಯಲ್ಲಿ ಹೋಗಿ ಇನ್ನು ನಾನು ಸೋತೆ ದೇವರೇ ಇದೆಲ್ಲ ಸುಳ್ಳು ಅಂತೇಳಿ ಭಾವನೆಯಲ್ಲಿ ಕೆಳಗೆ ಇಳಿದು ಸುಸ್ತಾಗಿ ಬಂದು ಕೂತದ್ದೇ ನನ್ನ ಸಮಾಧಿ ಮೇಲೆ. ಅಲ್ಲಿಯ ನಂತರ ನಾನು ಏನೆಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿದೆ ನನ್ನ ಜಪತಪಗಳ ಮೂಲಕ, ಅಥವಾ ನಾನು ಹೀಗೆ ಕೂತ್ಕೊಂಡು ಧ್ಯಾನ ಅಥವಾ ಖಾಲಿ ನಾವು ಕೆಲವೊಮ್ಮೆ ಏಕಾಗ್ರತೆಯಲ್ಲಿ ಕೂತಾಗಲೂ ನನಗೆ ಅದು ಕಂಡಿದೆ. ಆದ ಕಾರಣ ನನ್ನ ಜನ್ಮ ಅಲ್ಲಿ ಆಗಿದೆ ಅಂತೇಳಿ ನಾನು ಹೇಳ್ತೇನೆ. ನೀವೀಗ ತಿಳಿಸಿದಂತೆ ಸುಳ್ಳಮಲೆಯಲ್ಲಿ ನಿಮ್ಮ ಸಮಾಧಿ ಇದೆ ಹೇಳಿದ್ರು, ಅದನ್ನು ನಮಗೆ ತೋರಿಸ್ತೀರಾ? ತೋರಿಸ್ಬೋದು. ಅದರಲ್ಲಿ ನಿಮಗೆ ಅಲ್ಲಿ ಹೋಗಿ ಕರ್ಕೊಂಡೋಗಿ ತೋರಿಸ್ಬೋದು. ಇದು ನೀವು ಈ ಹಿಂದೆ ತಿಳಿಸಿದಂತೆ 800 ವರ್ಷದ ಹಿಂದೆ ನೀವು ಪುನರ್ಜನ್ಮದಲ್ಲಿ ನೀವು ಯಾವ ಕುಟುಂಬದಲ್ಲಿ ಇದ್ದೀರಿ? 800 ವರ್ಷದ ಹಿಂದೆಯ ಜನನದಲ್ಲಿ ಕೂಡ ನಾನು ಇದೇ ಕುಟುಂಬದಲ್ಲಿ ಜನಿಸಿದ್ದೆ. ಆದರೆ ಆಗ ಜನಿಸಿದ್ದು ಹೇಗೆ ಅಂತ ಹೇಳಿದರೆ, ಆಗ ಗೋವಾದಲ್ಲಿದ್ದದ್ದು. ಗೋವಾದಲ್ಲಿ ನಾವು ಕದಂಬ ರಾಜರ ಅಧೀನದಲ್ಲಿ, ಆಗ ಅಂದರೆ ಅಧೀನ ಅಂದರೆ ಅವರ ಅಧೀನ ಅಂತೇಳಿ ಅಲ್ಲ, ಅವರಿಗೆ ಕೆಲವೊಂದು ರೀತಿಯ ಸಮಾಜದಲ್ಲಿ ಹೇಗೆ ಬದುಕಬೇಕು, ಅಲ್ಲಿಯ ಜನರನ್ನು ಒಂದು ಸಮಾಜವನ್ನು ನಡೆಸಲು ಮಾರ್ಗದರ್ಶನ ಇತ್ಯಾದಿಗಳನ್ನು ಆಗದಿಂದಲೇ ನಮ್ಮ ಕುಟುಂಬದವರು ಅಲ್ಲಿ ಗೋವಾದಲ್ಲಿರುವಾಗ ಮಾರ್ಗದರ್ಶನ ಮಾಡಿಕೊಂಡು ಬಂದು, ಆಗ ಕದಂಬರ ಸಾಮ್ರಾಜ್ಯ ಆಗುತ್ತಾ ಬರುವಾಗಲೂ ನಾವು ಅಲ್ಲಿಯೇ ಇದ್ದು, ಅದರ ನಂತರದ ಅಲ್ಲಿ ಇರುವ ರಾಜರಿಗೂ ನಾವು ಮಾರ್ಗದರ್ಶನ ನೀಡುತ್ತಾ ಬಂದು, ಆಗಿನ ಕಾಲದ ಎಲ್ಲ ರೀತಿಯ ಅರ್ಥಶಾಸ್ತ್ರ, ರಾಜಕೀಯ ಹೇಗೆ ನಡೆಸಬೇಕು ಎಂಬ ಮಾರ್ಗದರ್ಶನ, ಹಾಗೂ ಆಗಿನ ರಾಜರುಗಳು ಒಂದು ರಾಜನನ್ನು ಮಣಿಸಲು ಮಂತ್ರ ತಂತ್ರ ಸಿದ್ಧಿಗಳ
ಆಧಾರದ ಕೆಲವು ಸಿದ್ಧಿ ಇರುವವರನ್ನು ಇಟ್ಟುಕೊಂಡು ತಮ್ಮ ಆಡಳಿತವನ್ನು ನಡೆಸುವಾಗ ನಮ್ಮಂಥ ಸಿದ್ಧಿ ಪುರುಷರು ಅವರಿಗೆ ನಮ್ಮ ಮಂತ್ರಸಿದ್ಧಿ ಇತ್ಯಾದಿಗಳ ಮೂಲಕ ಅವರನ್ನು ಕಾಪಾಡಿಕೊಂಡು, ನಮ್ಮ ದೇವರುಗಳ ಮೂಲಕ ಅವರಿಗೆ ಕಾಪಾಡಿಕೊಂಡು ನ್ಯಾಯದಲ್ಲಿ ಎಲ್ಲ ಬದುಕಲಿಕ್ಕೆ ರಾಜರುಗಳಿಗೆ ಹಾಗೂ ಅಲ್ಲಿನ ಜನರಿಗೆ ಒಂದು ತತ್ವಗಳನ್ನು ಇಟ್ಟುಕೊಂಡು ಮುನ್ನಡೆಯಬೇಕು. ಆಗ ಜೀವನ ಸಫಲದಲ್ಲಿ ಆಗ್ತದೆ ಎಂಬ ನಮ್ಮ ಒಂದು ಮಾರ್ಗದರ್ಶನದಲ್ಲಿರುವಾಗ, ನಮ್ಮ ಇತಿಹಾಸವನ್ನು ತಿಳಿದುಕೊಂಡ, ನಮ್ಮ ಶಕ್ತಿಗಳನ್ನು ತಿಳಿದುಕೊಂಡು ಈ ಕರಾವಳಿ ತುಳುನಾಡಿಗೆ ಸಂಬಂಧಪಟ್ಟ ಬಂಗರಸರು ಅವರಿಗೆ ಬಂದ ಕಷ್ಟವನ್ನು ನಮ್ಮಲ್ಲಿ ಬಂದು ನಿವೇದಿಸಿ, ಆಗ ಕದಂಬರ ರಾಜರ ಆಳ್ವಿಕೆ ಮುಗಿದಿದ್ದರು. ಇತ್ತೀಚೆಗೆವರೆಗೂ ಒಂದು 400-500 ವರ್ಷವರೆಗೂ ಕದಂಬ ಸಾಮಂತರ ಆಳ್ವಿಕೆ ಇತ್ತು. ಕದಂಬ ರಾಜರಂತೆ ಅವರ ಆಳ್ವಿಕೆಯಲ್ಲಿದ್ದರು, ಅವರ ಸಾಮಂತರಿದ್ದರು. ಅವರ ಮೂಲಕ ನಮ್ಮನ್ನು ಭೇಟಿಯಾಗಿಕೊಂಡು ಅವರ ಕಷ್ಟವನ್ನು ಇದು ಮಾಡಲಿಕ್ಕೆ ಅವರ ಸೀಮೆಗೆ ಬಂದು, ನಾವು ಅವರ ರಾಜ್ಯಾಳ್ವಿಕೆಯ ಒಳಗೆ ಬಂದು ಅವರಿಗೆ ನಾವು ಮಾರ್ಗದರ್ಶನ ಮಾಡಬೇಕು, ನಮ್ಮನ್ನು ರಕ್ಷಿಸಬೇಕು. ಅವರಿಗೆ ಸುತ್ತಮುತ್ತಲಿನ ಕೊಡಗು ಇತ್ಯಾದಿ ಕೆಲವು ಭಾರೀ ರೀತಿಯಲ್ಲಿ ಯಾವುದೇ ರೀತಿಯ ನ್ಯಾಯೋಚಿತವಾಗಿ ಯುದ್ಧವನ್ನು ಮಾಡದೆ ಅನ್ಯಾಯದೊಂದಿಗೆ ಮಾಡುವ ಕೆಲವೊಂದು ರಾಜರುಗಳು ಅವರಿಗೆ ಮಾಡುವ ಉಪಟಳಕ್ಕೆ ನಮ್ಮ ಸೇನೆ, ನಮ್ಮಲ್ಲಿ ಕೂಡ ಸಿದ್ಧಿಪುರುಷರಾದರೂ ನಾವು ಅಲ್ಲಿಯೂ ಸಾಮಂತರಾಗಿರುವಾಗ, ಅಲ್ಲಿಯೂ ರಾಜರಾಗಿರುವಾಗ ನಮ್ಮನ್ನು ಭೇಟಿ ಮಾಡಿ ನಮ್ಮ ಸಹಾಯವನ್ನು ಕೋರಿ ಅವರಿಗೆ ನಾವು ಅವರೊಂದಿಗೆ ಬಂದು ಇಲ್ಲಿ ಈ ತುಳುನಾಡಿನಲ್ಲಿ ಅವರಿಗೆ ಇದು ಮಾಡಲು ಬಂದಂಥ ಒಂದು ಚಾರಿತ್ರ್ಯವಿರುವ ಏಳ್ತಿಮಾರು ಶೆಣೈ ಕುಟುಂಬ. ಆಗ ಯಾರ ಆಳ್ವಿಕೆ ಇತ್ತು? ಎಲ್ಲಿ 800 ವರ್ಷದ ಹಿಂದೆ? 800 ವರ್ಷದ ಹಿಂದೆ ಈ ನಾಡಿನಲ್ಲಿ ಬಂಗರಸರ ಆಳ್ವಿಕೆ ಇದ್ದದ್ದು. ಈ ನಾಡಿನಲ್ಲಿ ಬಂಗರಸ ಆಳ್ವಿಕೆ ಇದ್ದದ್ದು. ಅಲ್ಲಿ ಗೋವಾದಲ್ಲಿ ಇದ್ದದ್ದು ಕದಂಬರ ಆಳ್ವಿಕೆ. ಆಗ ಕದಂಬರ ಕಾಲ ಇತ್ತೆ, ಮುಗಿದಿತ್ತಲ್ಲವೇ? ಕದಂಬರ ಕಾಲ ಮುಗಿದಿತ್ತು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ನೋಡಿ, ನಿಮಗೆ ಒಂದು ಉದಾಹರಣೆ, ಈ ವಿಷಯದಲ್ಲಿಯೂ ನನ್ನ ಒಂದು ಕೆಲವರು ಗೊಂದಲವಾಗಿ ಒಂದು ಪ್ರಶ್ನೆಯನ್ನು ಸುದ್ದಿಯ ಸಂದರ್ಶನದಲ್ಲಿ ಕೆಲವರು ಕಮೆಂಟ್ ಹಾಕಿದ್ದಾರೆ. 8ನೇ ಶತಮಾನದವರೆಗೆ 6ನೇ ಶತಮಾನದವರೆಗೆ ಮಾತ್ರ ಕದಂಬರ ಆಳ್ವಿಕೆ ಇದ್ದದ್ದು ಅಂತೇಳಿ. ನಿಮಗೆ ಸರಿಯಾಗಿ ನಾನು ತಿಳಿಸ್ಬೇಕಂತ ಹೇಳಿದ್ರೆ, ಕೆಲವೊಂದು ನಾವು ಸರಿಯಾದ ಇನ್ನೂ ಪುನಃ ಅದರಲ್ಲಿ ಪ್ರಶ್ನೆಗಳು ಯಾರ್ಯಾರು ಕಮೆಂಟ್ ಹಾಕುವಾಗಿ ಇರಬಾರ್ದು. ಒಂದು ಆಳ್ವಿಕೆ ಅಂತ ಹೇಳಿದ್ರೆ ಹೇಗೆ, ಈಗ ನಮ್ಮಲ್ಲಿ ತಹಶೀಲ್ದಾರ್, AC, DC, ಹಾಗೆ ಇಲ್ಲಿ ಗ್ರಾಮದಲ್ಲಿ ಹೇಗೆ ಅಂತ ಹೇಳಿದ್ರೆ ಪಂಚಾಯತ್ 5 ಜನರು ಸೇರಿ, ಸಾಮಂತ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ 100 ಗ್ರಾಮದ 5 ಪಂಚಾಯತರು ಸೇರಿ ಅದರಲ್ಲಿ ಒಬ್ಬನನ್ನು ಸಾಮಂತನನ್ನಾಗಿ ಮಾಡುದು. ಸಾಮಂತ್ 100 ಗ್ರಾಮಗಳಿಗೆ ಒಡೆಯ, 100 ಸೀಮೆ, ಸಾಮಂತ ಸೀಮೆಯ ಸಾಮಂತ ಅಂತೇಳಿ. ಅಂತ 10 ಸಾಮಂತರು ಸೇರಿದ್ರೆ ಒಬ್ಬ ರಾಜ, ಅದೇ ರೀತಿ 10 ರಾಜ ಸೇರಿದ್ರೆ ಒಬ್ಬ ಮಹಾರಾಜ, ಅದೇ ರೀತಿ 10 ಮಹಾರಾಜ ಸೇರಿದ್ರೆ ಒಂದು ಚಕ್ರವರ್ತಿ. ಆ ರೀತಿಯ ತುಂಬಾ ಒಂದು ಲೆಕ್ಕಾಚಾರ ಉಂಟು. ಕೆಲವೊಂದು ಸರ್ತಿ ನನಗೆ ಅದರಲ್ಲಿ ಸ್ವಲ್ಪ ಮತ್ತೆ ಚಕ್ರವರ್ತಿಯ ನಂತರ ಸಾಮ್ರಾಟ, ಹಾಗೆಲ್ಲ ಅದು ಹೋಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ನೋಡಿ, ಮೈಸೂರಿನ ರಾಜನಿಗೆ ಯಾವುದು ಇಲ್ಲದಿದ್ರು ಅರಮನೆ ಇತ್ತು. ಅವ ರಾಜ ಆಗಿದ್ದ ಟಿಪ್ಪು ಸುಲ್ತಾನ್, ಹೈದರಾಲಿ ಅವರು ಆಳ್ವಿಕೆ ಮಾಡಿದ್ರು. ಹೇಗೆ ಅಂತ ಹೇಳಿದ್ರೆ, ಈಗ ಸಾಮಂತರದ್ದು 8ನೇವರೆಗೆ ಆಳ್ವಿಕೆ ಆಗಿದೆ, ಮುಗ್ದಿದೆ ಅಂತ ನೀವು ಹೇಳುವುದು ಅಲ್ವಾ? ಆಳ್ವಿಕೆ ರಾಜ ಅಥವಾ ಮಹಾರಾಜಂದು ಅದು ಆಳ್ವಿಕೆ ಅಂತ ಹೇಳಿದ್ರೆ ಬೇರೆ, ಆಡಳಿತ ಅಂತ ಹೇಳಿದ್ರೆ ಬೇರೆ. ಆಡಳಿತ ಅಂತ ಹೇಳಿದ್ರೆ ನಿಮ್ಮ ಹೆಡ್ ಆಫ್ ದಿ ಯಾರ್ ಒಬ್ಬ ಇರ್ತಾನೆ, ಎದುರಿಗೆ ಮೈಸೂರು ರಾಜನನ್ನು ಇಡುದು, ಅದನ್ನು ನಡೆಸುವ ಹೈದರಾಲಿ. ಹಾಗೆ ಒಂದು ನಿಮಗೆ ಉದಾಹರಣೆ ಕೊಟ್ಟದ್ದು. ಅದೇ ರೀತಿಯಲ್ಲಿ ಕದಂಬರ ಆಳ್ವಿಕೆ ಇಲ್ಲದಿದ್ರು ಕದಂಬ ಸಾಮಂತರು ಇರ್ತಿದ್ರು. ಅವರು ಸಾಮಂತರು ಸೇರಿ ಅದರ ನಂತರ ಯಾರು ಆಳ್ವಿಕೆ ಮಾಡಿದ್ರು, ಬೇರೆ ಯಾರು ಕದಂಬರ ನಂತರ ಯಾರು ಮಾಡಿದ್ದಾರೆ ಅವರಿಗೆ ಸಪೋರ್ಟ್ ಕೊಡ್ತಾರೆ. ಅದೇ ರೀತಿ ನಾವಲ್ಲಿದ್ದೆವು. ಆದರೆ ನಾವು ಅದಕ್ಕಿಂತಲೂ ಮೊದಲು ಕದಂಬರ ಇದರಲ್ಲಿ ನಾವು ಅಲ್ಲಿಗೆ ಬಂದು ನೆಲೆಯಾದದ್ದು ಕದಂಬರ ಸಮಯದ ಸಂದರ್ಭದಲ್ಲಿ. ಆದರೆ ಸಾಮಂತರಿದ್ರು. ಸಾಮಂತರು ನಿಮಗೆ
ಒಂದು 1600-700 ಇಸ್ವಿಯವರೆಗೆ ಸಾಮಂತರಿದ್ದು. ಕದಂಬರ ವಂಶ ಈಗಲೂ ಉಂಟು. ಅವರಿಗೆ ಆಳ್ವಿಕೆ ಅಂತೇಳಿ ಆ ಸಣ್ಣ ಗ್ರಾಮ ಅಥವಾ ರಾಜ್ಯ ಆಡಳಿತ ಅಂತೇಳಿ ಒಂದು ಇರ್ತದೆ. ಆ ರೀತಿಯಲ್ಲಿ ಅವರು ಯಾರು ಇದರಲ್ಲಿ ಇದ್ರು ಅಂತೇಳಿ. ಈಗ ಉದಾಹರಣೆಗೆ ಇಲ್ಲಿ ಬಂಗಾರಸರು ಒಂದು ಕಾಲದಲ್ಲಿ ಮೈಸೂರು ರಾಜರ ಅಥವಾ ಮಡಿಕೇರಿ ಅಧೀನದಲ್ಲಿ ಇದ್ರು. ಮತ್ತೆ ಬ್ರಿಟಿಷರ ಅಧೀನ ಅಂತ ಹೇಳಿದ್ರೆ ಅಲ್ಲಿ ಹೆಡ್ ಯಾರು ಅಂತೇಳಿ, ಯಾರಿಗೆ ಬಲ ಜಾಸ್ತಿ ಇರ್ತದೆ ಅವನನ್ನು ಸೋಲಿಸಿ ಅವರ ಇದರಲ್ಲಿ ಹೋಗುದು. ನಾಶ ಅಂತೇಳಿ ಆಗುದಿಲ್ಲ, ಅವರ ಆಳ್ವಿಕೆ ನಾಶ ಆಗ್ತದೆ ಅಂತೇಳಿ ಅವರದು ಒಂದು ಸಣ್ಣ ಒಂದು ಇದು ಪ್ರದೇಶದಲ್ಲಿ ಆಡಳಿತ ಇರ್ತದೆ. ಆದ ಕಾರಣ ಅವರು ಇದ್ರು. ನಿಮ್ಮ 16-17ನೇ ಶತಮಾನದವರೆಗೆ ಸಾಮಂತರು ಅತ್ಯಂತವರೆಲ್ಲ ಇದ್ರಲ್ಲಿ ಹಾಗೆ ಅಂತ ಹೇಳ್ತಾರೆ. ಈಗ ನಮ್ಮ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಭಕ್ತಾದಿಗಳಿಗೆ ನೀವು ಏನಾದರೂ ಸಲಹೆ ಅಥವಾ ಮಾರ್ಗದರ್ಶನ ಏನಾದರೂ ಈ ಚಾನಲ್ ಮುಖಾಂತರ ನೀಡಬಹುದಾ? ಅದಕ್ಕೆ ಬೇಕಾದ ಸಂಪರ್ಕವನ್ನು ನೀವು ಮಾಡುವ ವಿಧಾನವನ್ನು ಇಟ್ಟುಕೊಂಡ್ರೆ ತಿಳಿಸ್ಬೋದು. ಆದರೆ ಪರೀಕ್ಷೆ ಮಾಡಲಿಕ್ಕೆ ಬೇಕಾಗಿ ಅದನ್ನು ದುರುಪಯೋಗ ಆಗಬಾರ್ದು. ಸತ್ಯ, ಧರ್ಮ, ತಪ, ನಂಬಿಕೆ ತುಂಬ ಕಷ್ಟಪಟ್ಟಿದ್ದು, ಸತ್ಯಧರ್ಮದಲ್ಲಿದ್ದು, ನ್ಯಾಯ ರೀತಿಯಲ್ಲಿ ಪ್ರಾಮಾಣಿಕ ರೀತಿಯಲ್ಲಿ ಬದುಕನ್ನು ಸಾಗಿಸಿದಂಥ ಯಾವುದೇ ರೀತಿಯ ಒಂದು ಕಷ್ಟದಲ್ಲಿರಲಿ ನನ್ನಿಂದ ಯಾವ ಮಾರ್ಗದರ್ಶನ ನೀಡಲಿಕ್ಕಾಗ್ತದೆ ಅದನ್ನು ನಾನು ಈ ಕಾರ್ಯಕ್ರಮದಲ್ಲಿ ಮಾಡಲಿಕ್ಕೆ ಬದ್ಧವಾಗಿರ್ತೇನೆ. ನಂಬಿಕೆ ಮುಖ್ಯ, ಅಷ್ಟೊಂದು ನಾನು ತಿಳಿಸ್ತೇನೆ. ನಮಗೆ ಸಂದರ್ಶನ ನೀಡಿದ ಏಳ್ತಿಮಾರ್ ದಾಮೋದರ್ ಶೆಣೈ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮ್ಮ ಸತ್ಯದರ್ಶನ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಭಕ್ತಾದಿಗಳು ಧನ್ಯವಾದಗಳು.